ಬ್ರೇಕ್‌ನ ಬಳಿಕ ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಚಂದ್ರನ್ ಫಿಲ್ಮ್ ಕರಿಯರ್‌ನಲ್ಲಿ ಬೆಸ್ಟ್ ಕಾಂಬಿನೇಷನ್ ಅನ್ಸ್ಕೊಂಡಿದ್ದು ನಿರ್ದೇಶಕ ಡಿ ರಾಜೇಂದ್ರ ಬಾಬು ಮತ್ತು ರವಿಚಂದ್ರನ್ ಜೋಡಿ. ಯಾಕಂದ್ರೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ 8 ಸಿನಿಮಾಗಳನ್ನ ಮಾಡಿದ್ದು, ಇದರಲ್ಲಿ ಸೂಪರ್ ಹಿಟ್ ಸಿನಿಮಾಗಳ ಸಂಖ್ಯೆಯೇ ಹೆಚ್ಚು. ಅವುಗಳಲ್ಲಿ ಪ್ರಮುಖವಾದದ್ದು ಸ್ವಾಭಿಮಾನ, ಅಸಂಭವ, ರಾಮಾಚಾರಿ, ಅಣ್ಣಯ್ಯ, ಯಾರೇ ನೀನು ಚೆಲುವೆ ಮುಂತಾದವು. ಈ ಸಿನಿಮಾಗಳಲ್ಲಿ ಮಹಾಲಕ್ಷ್ಮಿ ಜೊತೆ ನಟಿಸಿದ್ದಂಥ ಸ್ವಾಭಿಮಾನ ಸಿನಿಮಾ ಹಾಗೆ ಅಂಬಿಕಾ ಅವರ ಜೊತೆ ನಟಿಸಿದಂಥ ಅಸಂಭವ ಸಿನಿಮಾಗಳು ಉತ್ತಮ ಕಥೆಯೊಂದಿಗೆ ರವಿಚಂದ್ರನ್ರಿಗೆ ನಾಯಕನಾಗಲು ಶಕ್ತಿ ತುಂಬಿತ್ತು ಅಂತ ಹೇಳಬಹುದು. ಹಲೋ, ವಾಣಿಯವರಾ? ನಾನು ಜೂಲಿ ಮಾತಾಡ್ತಾ ಇದ್ದೀನಿ. ಅದೇ ಟೆನ್ನಿಸ್ ಕ್ಲಬ್ನಲ್ಲಿ ಮೀಟ್ ಮಾಡಿದ್ವಲ್ಲ, ಜ್ಞಾಪಕ ಇದೆಯಾ? ಎಸ್ ಯು ಆರ್ ರೈಟ್. ನಿಮ್ಮ ಹಸ್ಬೆಂಡ್ ಇಲ್ಲೇ ಇದ್ದಾರೆ. ಊಟ ಮಾಡ್ಕೊಂಡು ಬರ್ತಾರೆ. ಸ್ವಲ್ಪ ಲೇಟ್ ಆಗಬಹುದು. ಓಕೆ? ಅವರು ಮಧ್ಯಾಹ್ನದಿಂದ ಅಲ್ಲೇ ಇದ್ದಾರಾ? ಹೌದು, ಇಲ್ಲೇ ಇದ್ದಾರೆ. ಬೈ ದಿ ವೇ, ಫ್ರೀ ಆಗಿದ್ರೆ ನೀವು ಬನ್ನಿ. ಐ ಆಮ್ ಸಾರಿ, ನಂಗೆ ಬರಕ್ಕಾಗಲ್ಲ. ತಗೋ ವಿಜಯ್. ನನಗೆ ಅಭ್ಯಾಸವಿಲ್ಲ ಜೂಲಿ. ನನಗೋಸ್ಕರನಾದ್ರೂ ತಗೋಬೇಕು. ತಗೋ ವಿಜಯ್. ನನ್ ಬಲವಂತ ಮಾಡಬೇಡ. ತಗೋ. ಹ್ಯಾವ್ ಇಟ್, ಕಮ್ ಆನ್. ಓ ಬಾ ವಿಜಯ್, ಒಳಗೆ ಹೋಗಿ ಊಟ ಮಾಡೋಣ. ಕಮ್. ಊಟ ರೆಡಿ ಆಗಿದೆ, ಬನ್ನಿ ಊಟ ಮಾಡೋಣ. ನಾನು ಊಟಕ್ಕೆ ಬರಲ್ಲ ಅಂತ ಫೋನ್ ಬಂದಿರ್ಲಿಲ್ವಾ? ನನಗೊಬ್ಳೆ ಊಟ ಮಾಡಿ ಅಭ್ಯಾಸ ಇಲ್ಲ ರೀ. ನನಗೆ ಎರಡೆರಡು ಸಲ ಊಟ ಮಾಡೋ ಅಭ್ಯಾಸವಿಲ್ಲ. ಬೇಜಾರಾಗಿತ್ತು, ನನ್ನ ಫ್ರೆಂಡ್ ಮನೇಲೆ ಊಟ ಮಾಡಿದೆ. ಜಸ್ಟ್ ಫಾರ್ ಎ ಚೇಂಜ್. ಆಹಾ, ಬೇಜಾರಾಯ್ತು ಅಂತ ನಾಳೆ ಬೇರೆ ಹೆಂಡತಿನ ನೋಡ್ಕೋಬಹುದು. ಜಸ್ಟ್ ಫಾರ್ ಎ ಚೇಂಜ್. ವಾಣಿ, ಬರ್ತಾ ಬರ್ತಾ ನಿನ್ ಮಾತು ಬಹಳ ಜಾಸ್ತಿ ಆಯ್ತು. ನಾನಂದ್ರೆ ನಿನ್ ಕೇರೇ ಇಲ್ಲ ರೀ. ನನ್ ಮಾತು ಜಾಸ್ತಿ ಆಗಿಲ್ಲ ರೀ, ನಿಮ್ ನಡವಳಿಕೆನೇ ಚೇಂಜ್ ಆಗಿರೋದು. ನನ್ನ ಬಹಳ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ನೀವು. ನೆಗ್ಲೆಕ್ಟು ಇಲ್ಲ, ಚೇಂಜು ಇಲ್ಲ, ನೀನೇ ಚೇಂಜ್ ಆಗ್ತಿರೋದು. ನನ್ ತುಂಬಾ ತಾತ್ಸಾರ ಮಾಡ್ತಾ ಇದ್ದೀಯಾ. ಏನ್ರಿ ಕುಡಿದ್ ಗಿಡಿದ್ ಮಾತಾಡ್ತಾ ಇದ್ದೀರಾ? ನೀವೇ ಕುಡಿದ್ರಾ? ಜೋಲಿ ಕುಡಿಸಿದ್ಲಾ? ವಾಣಿ, ನನ್ ಫ್ರೆಂಡ್ಸ್ ನ ಅಷ್ಟು ಕೀಳು ದೃಷ್ಟಿಯಿಂದ ನೋಡ್ಬೇಡ. ಫ್ರೆಂಡ್ಶಿಪ್ ಹೆಸರಿನಲ್ಲಿ ಅಂಡ್ಯೂ ಅಡ್ವಾಂಟೇಜ್ ತಗೊಳ್ಳೋರು ಕೀಳು ಜನ ಅಲ್ದೆ ಮತ್ತಿನ್ನೇನು? ಯು ಅನ್ಸಿವಿಲೈಸ್ಡ್ ಬ್ರೂಟ್. ಹೌದೇ, ನನಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಆದ್ರೆ ನೀನು MA ಡಿಲೀಟ್. ನನ್ ಡಿಗ್ರಿ ನಿಮ್ ಕಣ್ಣು ಕುಕ್ಕುತ್ತಾ ಇದೀರಿ. ಇಲ್ಲ, ನಿನ್ನ MA ಡಿಲೀಟ್ ನಿನ್ ತಲೆ ತಿರುಗಿಸ್ತಾ ಇದೆ. ನಿನಗೆ ಅಹಂಕಾರ ಹೆಚ್ಚಾಗಿದೆ. ನಾನು ಓದ್ತಾ ಇದ್ದೋನು ಅಂತ ನಿನಗೆ ನನ್ನ ಮೇಲೆ ಒಂಥರ ಕೀಳು ಭಾವನೆ ಬಂದಿದೆ. ನೋ, ನಿಮಗ್ ಹಣದ ಮತ ಜಾಸ್ತಿ ಆಗಿದೆ. ನಾನ್ ಅನಾಥನಾಗಿದ್ದವಳು ಅಂತ ಕೀಳು ಭಾವನೆ ಬಂದಿದೆ ನಿಮ್ಗೆ. ನನಗಿಂತ ನಿಮ್ಗೆ ಹಣದ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಯಾವಾಗ ನೋಡಿ ನೀವಾಯ್ತು, ನಿಮ್ ಫ್ರೆಂಡ್ಸ್ ಆಯ್ತು, ನಿಮ್ ಕ್ಲಬ್ ಆಯ್ತು, ಮನೆ ವಿಷಯವಾಗ್ಲಿ, ವ್ಯವಹಾರದ ವಿಷಯವಾಗ್ಲಿ, ಅಷ್ಟೇ ಯಾಕೆ ನನ್ನ ವಿಷಯವೇ ಆಗ್ಲಿ ಯಾವ್ದು ನಿಮಗ್ ಬೇಕಾಗಿಲ್ಲ. ಯಾಕೆಂದ್ರೆ ನಾನ್ ದುಡಿತಿದ್ದೀನಿ ನೋಡಿ. ಅದೇ ಅದೇ ನಿನ್ನಲ್ಲಿರೋ ಕೊಬ್ಬು. ನಾನು ಓದಿದ್ದೀನಿ, ದುಡಿತಾ ಇದ್ದೀನಿ. ಇವ್ರಿಗೇನ್ ಗೊತ್ತು? ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ನಾನು ಇಲ್ದಿದ್ರೆ ಇವ್ರ ಗತಿ ಏನಪ್ಪಾ ಅನ್ನೋ ಅಹಂಕಾರದ ಹುಳು ನಿನ್ ತಲೆ ಒಳಗೆ ಹೊಕ್ಕಿದೆ. ನಾನಿಷ್ಟು ದುಡಿದ್ರು ನೀವು ನನ್ನ ಸ್ವಲ್ಪನೂ ಅರ್ಥ ಮಾಡ್ಕೊತಾ ಇಲ್ಲ. ನಿಮ್ಮನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನನಗ್ ಅರ್ಥ ಆಗ್ತಾ ಇಲ್ಲ. ನಿಮ್ ಜೊತೆ ಸಂಸಾರ ಮಾಡೋದು ನನಗ್ ಕಷ್ಟ ಆಗ್ತಿದೆ ರೀ, ನನಗ್ ಕಷ್ಟ ಆಗ್ತಿದೆ. ನನ್ ಜೊತೆ ಸಂಸಾರ ಮಾಡೋ ಕಷ್ಟ ಆದ್ರೆ ಡೈವೋರ್ಸ್ ತಗೊಳ್ಳು. ನನಗೂ ನಿನ್ ಜೊತೆ ಸಂಸಾರ ಮಾಡೋಕ್ ಬಹಳ ಕಷ್ಟವಾಗ್ತಾ ಇದೆ. ಡೈವೋರ್ಸ್ ಮಾಡ್ಕೊಳ್ಳೋದು ನಮ್ಮಿಬ್ರಿಗೂ ಉತ್ತಮ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಡೈವರ್ಸ್ ಮಾಡ್ಕೊಳ್ಳೋಣ ಅಂತ. ನನ್ ಡೈವರ್ಸ್ ಮಾಡಕ ಪ್ರೀತಿ ಮದುವೆ ಮಾಡ್ಕೊಂಡ್ರಿ. ಹೇಳ್ರಿ, ಎಲ್ಲ ಹೋಯ್ತು ನಿಮ್ ಪ್ರೀತಿ? ಹೇಳ್ರಿ. ನನ್ ಪ್ರೀತಿ ಎಲ್ಲೂ ಹೋಗಿಲ್ಲ. ನಿನ್ ಪ್ರೀತಿ ನನ್ನಿಂದ ದೂರವಾಗಿ ನಿನ್ ಬುಕ್ಸ್ ಕಡೆ, ಫ್ರೆಂಡ್ಸ್ ಕಡೆ, ಓದ್ ಕಡೆ ಹೊಟ್ಟೋಯ್ತು. ನನ್ ಬಗ್ಗೆ ನಿನಗೆ ಸ್ವಲ್ಪನೂ ಪ್ರೀತಿ ಈಗಿಲ್ಲ. ನಾನು ಓದ್ದೋಳು ಅನ್ನೋ ಅಹಂಕಾರ ಬಹಳ ಹೆಚ್ಚಾಯ್ತು. ನನಗಿಂತ ನಿನ್ ವಿದ್ಯೆನೇ ನಿನಗೆ ಜಾಸ್ತಿ ಆಯ್ತು. ನೀನು ಹೆಂಗ್ಸು ಅನ್ನೋದನ್ನೇ ಮರ್ತು ಬಿಟ್ಟೆ. ನಾನೇನು ಮರ್ತಿಲ್ಲ. ಹೆಂಗ್ಸಾದ್ರೆ ಏನಂತೆ? ನನಗೂ ಆಸೆ ಆಕಾಂಕ್ಷೆಗಳು ಇರ್ಕೊಡ್ತಾ? ಇರಬೇಕಾದ್ದೆ, ಆದ್ರೆ ಮಿತಿಮೀರ್ ಹೋಯ್ತು. ಏನ್ ಮಿತಿಮೀರ್ ಹೋಗಿದೆ? ಹೇಳೋಕ್ ಹೋದ್ರೆ ಒಂದೇ ಎರಡೇ.
ಅದಕ್ಕೆ ಕಾರಣ ನೀವೇ ರೀ, ನೀವೇ. ನಿಮ್ ಜವಾಬ್ದಾರಿನ ನನ್ ತಲೆ ಮೇಲೆ ಹಾಕಿದ್ರಿ. ನಿಮಗ್ ಬೇಕಾದಾಗ ಮಾತ್ರ ನನ್ನನ್ನೊಂದು ಭೋಗದ ವಸ್ತುವಾಗಿ ಮಾಡ್ಕೊಡ್ರಿ. ಈಗ ಇನ್ಯಾವಳದ ಸಹವಾಸ ಮಾಡಿ ನಾನು ಬೇಡವಾದೆ ಅಲ್ಲ. ಮುಚ್ಚು ಬಾಯ್, ಹೊಟ್ಟೋಗಿಲ್ಲಿಂದ. ಇದೇ ನಿಮ್ ಕೊನೆ ಮಾತಾ? ನನಗೂ ನಿನಗೂ ಮನಃಶಾಂತಿ ಬೇಕಾದ್ರೆ ಇದೇ ಕೊನೆ ಮಾತು. ಆಹಾ, ನಿಮ್ ಸಹಾಯ ಇಲ್ದೆ ನಾನು ಬಾಳಬಲ್ಲೆ. ನಿಮ್ ಹತ್ರ ಹಣ ಇದ್ರೆ ನನ್ನ ಹತ್ರ ವಿದ್ಯೆ ಇದೆ, ಸ್ವಾಭಿಮಾನ ಇದೆ. ಗುಡ್ ಬೈ. ಮಹಿಳೆ ಮತ್ತು ಸಮಾಜ. ಸಮಾಜದಲ್ಲಿ ಮಹಿಳೆಯ ಪಾತ್ರ ಅತಿ ಮುಖ್ಯ. ಸೌಟು ಹಿಡಿಯುವ ಕೈ ಕತ್ತಿಯನ್ನು ಹಿಡಿಯಬಲ್ಲದು, ದೇಶವನ್ನು ಆಳಬಹುದು. ಹೆಣ್ಣು ಅಬಲೆಯಲ್ಲ, ಸಬಲೆ ಎಂಬುದನ್ನು ನಿರೂಪಿಸಿದ್ದಾಳೆ. ತಾಯಿಯೇ ದೇವರು, ತಾಯಿಯೇ ಮೊದಲ ಗುರು. ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಕರ್ತವ್ಯ ತಾಯಿಗೇ ಸೇರಿದ್ದು. ಆದ್ದರಿಂದಲೇ ತಾಯಿ ಮಕ್ಕಳ ಬಂಧ ಬಿಡಿಸಲಾಗದ ಅನುಬಂಧ. ತಾಯಿಯೇ ದೇವರು, ತಾಯಿಯೇ ಮೊದಲ ಗುರು. ಈ ಪದಗಳೆಲ್ಲ ಕೇಳೋಕೆ ಎಷ್ಟು ಚೆನ್ನಾಗಿವೆ. ಇದನ್ನೆಲ್ಲ ಎಷ್ಟು ಜನ ತಾಯಂದ್ರ ಅರ್ಥ ಮಾಡ್ಕೊಂಡಿದ್ದಾರೆ? ಲಕ್ಷ ಲಕ್ಷಕ್ಕೊಬ್ರು ಇಲ್ಲ. ಇವರಿಬ್ಬರ ಬಂಧ ಬಿಡಿಸಲಾಗದ ಅನುಬಂಧ. ಇದು ಎಷ್ಟು ಮಕ್ಕಳಿಗೆ ದೊರೆತಿದೆ, ಎಷ್ಟು ಜನ ತಾಯಂದ್ರು ಕೊಟ್ಟಿದ್ದಾರೆ. ಇದೆಲ್ಲ ಬರೀ ಕನಸು, ಕಟ್ಟು ಕಥೆ. ಸಮಾಜದ, ರಾಜ್ಯದ, ರಾಷ್ಟ್ರದ ಅಧೋಗತಿಗೆ ಹೆಣ್ಣೆ ಕಾರಣ. ಹೆಣ್ಣೆ ಸೃಷ್ಟಿಗೂ ಕಾರಣ, ಹೆಣ್ಣೆ ವಿನಾಶಕ್ಕೂ ಕಾರಣ. ತಮ್ಮ ಕರ್ತವ್ಯಗಳನ್ನು ಮರೆತು ಭಾಷಣಗಳನ್ನು ಮಾಡ್ತಾ, ಭಾಷಣಗಳನ್ನು ಕೇಳ್ತಾ ತಾನು ಹೆತ್ತ ಮಕ್ಕಳನ್ನೇ ನಿರ್ಲಕ್ಷಿಸಿದ್ದಾಳೆ. ಕೆಲವು ಹೆಂಗಸರು ತಮ್ಮ ಕ್ಷಣಿಕ ಕಾಮ ತೃಪ್ತಿಗೋಸ್ಕರ ಮಕ್ಕಳನ್ನ ಹೆತ್ತು ಯಾವುದೋ ಕಸದ ತೊಟ್ಟಿಲು, ತಿಪ್ಪೆಲೋ ಇಲ್ಲ ಸ್ಮಶಾನದಲ್ಲೋ ಬಿಸಾಡಿ ಅವರು ಮಾತ್ರ ಸುಖದ ಸುಪ್ಪತ್ತಿಗೆ ಮೇಲೆ ಮೆರೀತಾರೆ. ಅಂಥ ಹೆಂಗಸರಿಂದಾನೇ ಅನಾಥರು, ಅನಾಥಾಶ್ರಮಗಳು ಹುಟ್ಟುಕೊಂಡಿರೋದು. ನನ್ನ ಹೆತ್ತೋಳು ನನ್ನ ತೊಟ್ಟಿಲಿಗೆ ಹಾಕದೆ ಸ್ಮಶಾನದ ಗುಂಡಿಗೆ ಹಾಕದು. ಅವಳ ಮುಖ ಕೂಡ ನನಗೆ ಗೊತ್ತಿಲ್ಲ. ಕಲ್ಲಾಗ ಬೆಳೆದೆ. ಅವಳು ನನ್ನ ಯಾಕೆ ಹೆರಬೇಕಿತ್ತು? ಗರ್ಭದಲ್ಲೇ ಕೊಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾರಾದ್ರೂ ತಾಯಂದ್ರು ತಮ್ಮ ಮಕ್ಕಳಿಗೆ ಪ್ರೀತಿ ತೋರಿಸೋದನ್ನ ನೋಡಿದಾಗ ನನ್ನ ಕರುಳು ಕಿತ್ತು ಬರುತ್ತೆ. ಪ್ರೀತಿಯಿಂದ ಅಲ್ಲ, ದ್ವೇಷದಿಂದ. ಅಂಥ ಭಾಗ್ಯ ನನಗೆ ಸಿಗಲಿಲ್ವಲ್ಲ ಅಂತ. ಆ ನನ್ನ ತಾಯಿ ಸಿಕ್ಕಿದ್ರೆ ಒಂದೇ ಒಂದು ಮಾತು ಕೇಳಬೇಕು. ನನ್ನ ಯಾಕೆ ಹೆತ್ತೆ ಅಂತ, ನಾನು ಯಾಕೆ ಅನಾಥನ ಮಾಡಿದೆ ಅಂತ ಹೇಳಿ. ನಿಮ್ಮಲ್ಲಿ ಯಾರಾದ್ರೂ ನನ್ನ ತಾಯಿ ಆಗಿದ್ದೀರಾ? ಹೇಳಿ ಹೇಳಿ ಹೇಳಿ. ಇಡೀ ಹೆಣ್ಣು ಕುಲುವೆ ಇಲ್ಲಿ ಸೇರಿದೆಯಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಆ ಭಗವಂತನಿಗೆ ನನ್ನ ಮೇಲೆ ಕರುಣೆ ಇಲ್ಲ. ಅವನೇ ಕಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ನೀವೆಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಭಾಷಣ ಮಾಡ್ತೀರಾ? ಮಾಡಿ. ಅದರಲ್ಲೇ ನಿಮ್ಮ ತಾಯ್ತನದ ಸುಖ ಅನುಭವಿಸಿ. ಅನಾಥ ಶಿಶುಗಳ ಜನ್ಮಕ್ಕೆ ಕಾರಣರಾದ ಹೆಣ್ಣು ಜಾತಿಗೆ ಧಿಕ್ಕಾರ, 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 ಧಿಕ್ಕಾರ. ಮಗು, ನಿನ್ ದುಃಖ ಏನು ಅಂತ ನನ್ಗೆ ಅರ್ಥ ಆಯ್ತಪ್ಪ. ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ ನಿನ್ಗೆ ಸಿಕ್ಕಿಲ್ಲ. ಆ ನೋವು ನಿನ್ನ ದಹಿಸ್ತಾ ಇದೆ. ಮಗು, ಯಾವ ತಾಯಿನೂ ಕಟುಗಳಲ್ಲ.
ತನ್ನ ಕರುಳಿನ ಕುಡಿನ ತಾನೇ ಕಸತ್ತೊಟ್ಟಿಗೆ ಬಿಸಾಡಕ್ಕೆ ಪರಿಸ್ಥಿತಿಗಳು ಕಾರಣ ಆಗಿರುತ್ತೆ. ಆಕೇನು ನಿನ್ನಷ್ಟೇ ನೊಂದಿರ್ತಾಳೆ. ತಾಯಿ ಅನ್ನೋಳು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ವಸ್ತು ಅಲ್ಲಪ್ಪ, ಅದು ಪ್ರೀತಿಯ ಸಾಕಾರ. ನಿನ್ ತಾಯಿ ನಿನಗೆ ಖಂಡಿತ ಸಿಕ್ಕೇ ಸಿಗ್ತಾಳೆ. ಸಮಾಧಾನ ಮಾಡ್ಕೋ. ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.